ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ತಂಬಿಟ್ಟು ಹೇಗೆ ಮಾಡೋದಂತ ತೋರಿಸ್ತಾ ಇದ್ದೀನಿ. ಮೊದಲಿಗೆ ಒಂದು ಪ್ಯಾನಲ್ಲಿ 1 ಕಪ್ಪಿನಷ್ಟು ಹುರ್ಗಡ್ಲೆನ ಒಂದು 30 ಸೆಕೆಂಡುಗಳ ಕಾಲ ಹುರ್ಕೊಂಡು ಎತ್ತಿಟ್ಕೊತೀನಿ. 3/4 ಕಪ್ಪಿನಷ್ಟು ಶೇಂಗಾನ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೊಂಡ್ಬಿಟ್ಟು ಅದನ್ನು ಕೂಡ ಎತ್ತಿಟ್ಕೊಡ್ತೀನಿ. 2 ಚಮಚದಷ್ಟು ಬಿಳಿ ಎಳ್ಳು, 1 ಚಮಚದಷ್ಟು ಕಪ್ಪು ಎಳ್ಳು, ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಇದನ್ನು ಮೀಡಿಯಂ ಫ್ಲೇಮಲ್ಲೇ ಹುರ್ಕೋತೀನಿ. ಇದಕ್ಕೆ 2 ಚಮಚದಷ್ಟು ಗಸಗಸೆನ ಹಾಕೊಂಡ್ಬಿಟ್ಟು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಇದನ್ನು ಹುರಿದಿಟ್ಕೊಂಡು ಎತ್ತಿಟ್ಕೊತೀನಿ. ಫ್ಲೇಮ್ನ ಆಫ್ ಮಾಡಿಬಿಟ್ಟು ಅರ್ಧ ಕಪ್ಪಿನಷ್ಟು ಒಣ ಕೊಬ್ಬರಿನ ಹಾಕಿಬಿಟ್ಟು ಬಿಸಿ ಮಾಡ್ಕೋಬೇಕು. ಈಗ ಮಿಕ್ಸರ್ ಜಾರಲ್ಲಿ ಬಿಸಿ ಮಾಡ್ಕೊಂಡಿರುವಂತಹ ಕಡಲೆನ ಹಾಕೊಂಡು ಪೂರ್ತಿಯಾಗಿ ನುಣ್ಣಗೆ ಪುಡಿ ಮಾಡ್ಕೋಬೇಕು. ಇದನ್ನ ಒಂದು ಜರಡಿಯಲ್ಲಿ ಸಾಣಿಸ್ಕೋಬೇಕು. ಇದಕ್ಕೆ ಇವಾಗ ಹುರಿದಿಟ್ಕೊಂಡಿರುವಂತಹ ಶೇಂಗಾನ ಸಿಪ್ಪೆ ತೆಗೆದು ಹಾಕೋತಾ ಇದ್ದೀನಿ. ಹುರಿದಿಟ್ಕೊಂಡಿರುವಂಥ ಎಳ್ಳು, ಗಸಗಸೆ, ಏಲಕ್ಕಿ ಪುಡಿ ಮತ್ತು ಒಣ ಶುಂಠಿ ಪುಡಿನ ಹಾಕೊಂಡ್ಬಿಟ್ಟು ತರಿತರಿಯಾಗಿ ಪುಡಿ ಮಾಡ್ಕೊಳ್ಬೇಕು. ಈಗ ಇದನ್ನು ಕಡಲೆ ಪುಡಿ ಜೊತೆ ಸೇರಿಸ್ತಾ ಇದ್ದೀನಿ. ಹಾಗೆ ಬಿಸಿ ಮಾಡಿ ಇಟ್ಕೊಂಡಿರುವಂತಹ ಒಣ ಕೊಬ್ಬರಿನ ಹಾಕೊಂಡ್ಬಿಟ್ಟು ಎಲ್ಲದನ್ನು ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಕಡೆ ಬೆಲ್ಲ ಕೂಡ ಕರಗಲಿಕ್ಕೆ ಇಡೋಣ. 1 ಕಪ್ಪಿನಷ್ಟು ಬೆಲ್ಲ, 1/4 ಕಪ್ಪಿನಷ್ಟು ನೀರನ್ನು ಹಾಕಿಬಿಟ್ಟು ಬೆಲ್ಲ ಕರಗಬೇಕು ಅಷ್ಟೇ, ಜಾಸ್ತಿ ಪಾಕ ಆಗೋದೇನು ಬೇಡ. ಈ ರೀತಿಯಾಗಿ ಬೆಲ್ಲ ಕರಗದ ಮೇಲೆ ಅದನ್ನು ಒಂದ್ಸರಿ ಸೋಸ್ಕೋತೀನಿ. ಈ ಕಡೆ ಪುಡಿ ಮಾಡಿಟ್ಕೊಂಡಿದ್ದಂತಹದಕ್ಕೆ ನಾನು 2 ಚಮಚದಷ್ಟು ತುಪ್ಪ ಹಾಕೋತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಬೆಲ್ಲದ ನೀರನ್ನು ಹಾಕಿಬಿಟ್ಟು ಕಲಿಸ್ತಾ ಹೋಗಬೇಕು. ಒಂದೇ ಸರಿ ಹಾಕ್ಕೊಳ್ಬಾರ್ದು. ಕನ್ಸಿಸ್ಟೆನ್ಸಿ ನೋಡ್ಕೊಂಡ್ಬಿಟ್ಟು ಸ್ವಲ್ಪ ಹಾಕ್ಕೊಳ್ಬೇಕು. ಉಂಡೆ ಕಟ್ಟೋ ಅದಕ್ಕೆ ಇದ್ರೆ ಸಾಕಾಗುತ್ತೆ. ಇವಾಗ ಕೈಗೆ ಸ್ವಲ್ಪ ತುಪ್ಪನ ಸವರ್ಬಿಟ್ಟು ಒಂದು ನಿಂಬೆ ಹಣ್ಣಿನ ಗಾತ್ರದಷ್ಟು ಹಿಟ್ಟನ್ನು ತಗೊಂಡ್ಬಿಟ್ಟು ಈ ರೀತಿ ಗಟ್ಟಿಯಾಗಿ ಉಂಡೆಗಳನ್ನು ಕಟ್ಟಬೇಕು. ಈ ರೀತಿಯಾಗಿ ಕಟ್ಟಿದ್ರೆ ನಮಗೆ ತಂಬಿಟ್ಟು ರೆಡಿಯಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಥ್ಯಾಂಕ್ ಯು.